ಬೇಕೇ ಬೇಕು, ಬೇಕೇ ಬೇಕು. ರೆಡ್ ಝೋನ್ ಮಾಡಿದಂತ ಮಹಾನಾಯಕರಂತ ಕುಮಾರಸ್ವಾಮಿ ಅವರಿಗೆ, ರೆಡ್ ಝೋನ್ ಮಾಡಿದಂತ ಮಹಾನಾಯಕರಂತ ಕುಮಾರಸ್ವಾಮಿ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನಮ್ಮ ಭೂಮಿ, ನಮ್ಮ ಭೂಮಿ, ನಮ್ಮ ಭೂಮಿ ಬೇಕೇ ಬೇಕು. ಅಣ್ಣ ಸ್ವಲ್ಪ ಹಿಂದಕ್ಕೆ ಕಳಿಸೋಣ, ಸ್ವಲ್ಪ ಯಾವುದಾದ್ರು ಇತಿಹಾಸದಲ್ಲಿ ಎಲ್ಲಾದ್ರೂ ಹೋಗ್ಲಿ. ಹೋಗ್ಲಿ ಸ್ವಾಮಿ ದೊಡ್ಡಬಳ್ಳಾಪುರಕ್ಕೆ, ದೊಡ್ಡಬಳ್ಳಾಪುರದಲ್ಲಿ ಅಕ್ವೈರ್ ಮಾಡ್ತಾರೆ, ಅಲ್ಲಿ ಹೋಗ್ಲಿ. ನಿಮ್ಮ ರಾಜಕೀಯ ಬೇಯಿಸ್ಕೊಳಕ್ಕೆ ಹೋಗ್ಲಿ, ಎಲ್ಲ ಅಕ್ವೈರ್ ಮಾಡ್ತಾರೆ, ಅಲ್ಲಿ ಹೋಗ್ಲಿ. ಯಾಕೆ ನಮ್ಮ ಮೇಲೆ ಕಲ್ಲು ಚಪ್ಪಿ ಹೇಳಕ್ ಬರ್ತಾ ಇದ್ರಿ? ಯಾಕೆ ನಾವು ರೈತರು ನಮ್ಮ ಮಕ್ಕಳು ಹಾಳಾಗೋಯ್ತಾರೆ, ನಮ್ಮ ಮನೆ ಮಠ ಹಾಳಾಗೋಯ್ತದೆ, ನಮ್ಮ ಸ್ನೇಹತ್ವ ಹಾಳಾಗೋಯ್ತದೆ, ನಮ್ಮ ಬಂಧುತ್ವ ಹಾಳಾಗೋಯ್ತದೆ. ನೀವು ಬತಾರ ದೆಸೆಯಿಂದ ನಮ್ಮ ಬಂಧುತ್ವ ಹಾಳಾಗೋಯ್ತದೆ. ನಮ್ಮ ಸ್ನೇಹಿತರು ಮಾಡ್ತಾ ಇದ್ರಿ ನೀವು. ಕುಂತಿ ಮಾತಾಡಿ ಸ್ವಾಮಿ ವಿಧಾನಸೌಧದಲ್ಲಿ ಜನಗಳ ಮಧ್ಯೆ ಎಲ್ಲಿ ಮಾತಾಡ್ತೀರಿ ನೀವು? 100 ಜನಕ್ಕೆ ಉತ್ತರ ಕೊಡ್ತೀರಾ ನೀವು? ಬಂದು ಒಬ್ಬ ಚೀಫ್ ಮಿನಿಸ್ಟರ್ ಬರಕಾಯ್ತೀವಿ ಸ್ವಾಮಿ ರೋಡ್ಗೆ, ನೀವು ಬರೋಣ ಚೀಫ್ ಮಿನಿಸ್ಟರ್ ರೋಡ್ಗೆ? ನೀವು ನಮ್ಮನ್ನು ಯಾವ್ದಾದ್ರು ಇತಿಹಾಸದಲ್ಲಿ ಅದೇ ಸ್ವಾಮಿ ನಾವು ಜಮೀನು ಕೊಡ್ತೀವಿ ಬನ್ನಿ ಅಂತ ಬೋರ್ಡ್ ಹಾಕೊಳ್ಳೋದ? ಅವಶ್ಯಕತೆ ಮಾಡಿದವ್ರು ಯಾರು? ನೀವು. ಆ ಅವಶ್ಯಕತೆ ಮಾಡಿದವ್ರು ನೀವು. 20 ವರ್ಷದಲ್ಲಿ ಮಾಡಿದಂತ ನಿರ್ಣಯ ರೈತನ ಬೀದಿ ಬಿಡಿಸಿದ್ರಿ. 20 ಕ್ವಿಂಟಲ್ ಬದುಕೋಗಿ ಮಾಡಿದ್ರೆ ಅವನು 5 ಎಕರೆ 6 ಎಕರೆ ಜಮೀನಿತ್ತು, ಬರೀ 10 ಲಕ್ಷ 5 ಲಕ್ಷ ಮಾಡ್ಕೊಂಡು ಇವತ್ತು ಬರೀ 20 ಕ್ವಿಂಟಲ್ ಅವನ 20 ಕ್ವಿಂಟಲ್ ಮಾಡ್ಬೇಕಾದ್ರೆ ನೀವೇ ಕಾರಣ, ನಿಮ್ಮಿಂದಾನೇ ಆದದ್ದು. ಸ್ವಾಮಿ ಕುಮಾರಸ್ವಾಮಿ ಅವರೇ, ಪರಿಮಳ ಸರ್ಕಲ್ನಲ್ಲಿ ನೀವು ಚರ್ಚೆಗೆ ಬನ್ನಿ ಅಂತ ಕರಿತೀರಲ್ಲ, ನೀವು ಒಬ್ರು ಮುಖ್ಯಮಂತ್ರಿ ಆಗಿದ್ದರು, ಕೇಂದ್ರದಲ್ಲಿ ಉನ್ನತ ಸಚಿವರಾಗಿರುವಂತರು, ಯಾರಾದ್ರೂ ಈ ತರ ಚರ್ಚೆ ಕರೀತಾರ ಸ್ವಾಮಿ? ನಮ್ಮ ರೈತರಲ್ಲಿ ವೈರತ್ವ ಮೂಡಿ ಎಲ್ಲ ಜಗಳ ಕೆಲಸಕ್ಕೆ ಆಹ್ವಾನ ಕೊಡ್ತಾ ಇದ್ದಾರೆ ಸ್ವಾಮಿ. ಕೆಂಗಲ್ ಹನುಮಂತ ಅವರು ಕಟ್ಟಿರುವಂತ ವಿಧಾನಸೌಧ ಅದೇ, ಅಲ್ಲಿ ರೈತರು ನಿಮ್ಮ ಯೋಜನೆಗೆ ಪರವಾಗಿರೋ 5 ಜನ ರೈತರು, ವಿರೋಧ ಇರೋ 5 ಜನ ರೈತರು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ನೀವು ಕೂತ್ಕೊಂಡು ಎಲ್ಲ ಊರು ಸರ್ಕಾರದಲ್ಲಿ ಎಲ್ಇಡಿಗಳು ಪರದೆಗಳು ಹಾಕಿ ಅಲ್ಲಿ ನೀವು ಚರ್ಚೆ ಮಾಡಿದ್ರೆ ಇಲ್ಲ ರೈತರು ನಿರ್ಣಯ ಮಾಡೋರು ಇದು ಸರಿ ಯಾವುದು ತಪ್ಪು ಯಾವುದು ಅಂತ. ಸುಮ್ಮನೆ ತಪ್ಪು ಮಾಹಿತಿ ಕೊಡಕ್ಕೆ ಈ ಸರ್ಕಾರದಲ್ಲಿ ಬಂದು ಇನ್ನೂ 1.5 ವರ್ಷ ಅದೇ. ಇವತ್ತಿಂದನೇ ರಾಜಕೀಯ ಶುರು ಮಾಡಿದ್ರು ಈ ಸರ್ಕಾರದಲ್ಲಿ. ನೀವು ಬಂದಿರೋದು ಒಂದು ರಾಜಕೀಯ ಮಾಡೋ ಉದ್ದೇಶಕ್ಕೆ ಹೊರತು ರೈತರು ಕಷ್ಟ ಸುಖ ಅನ್ಸಕ್ಕೆ ಇಲ್ಲಿ ಬರ್ತಾ ಇದ್ದಾರೆ ಸ್ವಾಮಿ. ಮೊದಲು ನೀವು ಇಲ್ಲಿ ಬರ್ತಾ ಇರೋದಕ್ಕೆ ನಮ್ಮ ಅಧಿಕಾರ ಅದೇನು ಅಂತ ಈ ಮಾಧ್ಯಮದ ಮೂಲಕ ನಿಮ್ಗೆ ಹೇಳ್ತಾ ಇದ್ದೀನಿ ಸ್ವಾಮಿ. ಇವತ್ತು ಬರ್ತಾ ಇರೋದು ಕುಮಾರಸ್ವಾಮಿ ಅವರು ರೈತರ ಸಮಸ್ಯೆ ಆಲ್ಸಕ್ಕಲ್ಲ, ಅವ್ರ ರಾಜಕೀಯ ಬೆಳೆ ಬಯಸ್ಕೊಳ್ಳಕ್ಕೆ. ನೀವು ಅವತ್ತು ಪವಿತ್ರ ವಿಧಾನಸೌಧದಲ್ಲಿ ನಿಮ್ಮನ್ನು ಕರೆದಾಗ ನೀವು ಗೌರವವಾಗಿ ಬರಬೇಕಾಯ್ತು.
ನೀವು ಕರೆದಾಗ ಅವತ್ತು 50 ಜನ ರೈತರು ನಿಮ್ಮ ಹತ್ರಕ್ಕೆ ಬರ್ಲಿಲ್ಲ ಸ್ವಾಮಿ, ನೀವು ನಮ್ಮ ಹತ್ರಕ್ಕೆ ಬಂದಿದ್ರೆ ಟೌನ್ಶಿಪ್ ಮಾಡ್ಬೇಕಾರೆ ನೀವು ಏನೇನೋ ರಾಜಕೀಯ ಬೆಳೆ ಬೇಯಿಸ್ಕೊಂಡು ದಯವಿಟ್ಟು ಮಾಡಬೇಡಿ. ನೀವು ಕರೆದಾಗ ನಾವು ಬಂದಿದ್ದೀವಿ, ನೀವು ಯಾರನ್ನು ಕೇಳಿ ನೀವು ಟೌನ್ಶಿಪ್ ಮಾಡಿಲ್ಲ. ನಾವೇ ನಿಮ್ಮ ಹತ್ರಕ್ಕೆ ಬಂದು ನೀವು ಮಾಡೋ ಟೌನ್ಶಿಪ್ ನ ಆಯ್ತು ಮಾಡಿ ಒಳ್ಳೆ ಚೆನ್ನಾಗಿದ್ದಾರೆ ಒಪ್ಕೋತೀವಿ ಅಂತ ನಾವು ಬಂದಿದ್ದೀವಿ. ಇವತ್ತು ನೀವು ರಾಜಕೀಯ ಮಾಡಕ್ ಬಂದಿರಿ. ನೆನ್ನೆ ಮಾತಾಡ್ತೀರಿ 20 ಜನ ಯಾರೋ ರೈತರವರಿಂದ 20 ಜನ ಇದೀವಾ? ಬನ್ನಿ, ಇಲ್ಲಿ ಯಾರು ರೈತರು ನಮ್ಮ ರೈತರಂದ್ರೆ ಯಾರ ಬೇರೆ ಇದ್ರೆ ನಿಮ್ಮಂಗೆ ಇಡೀ ರಾಜ್ಯದಲ್ಲೆಲ್ಲ ಕರೆಸಿ ನಾವು ರಾಜಕೀಯ ಮಾಡ್ತಾ ಇಲ್ಲ. ಇಡೀ ರಾಜ್ಯದ ರೈತರ ಶಕ್ತಿಗೆ, ರಾಜ್ಯದ ಜನತಾದ ಕಾರ್ಯಕರ್ತರಿಗೆ ನೀವು ಇವತ್ತು ಕರೆ ಕೊಟ್ಟಿದ್ದೀರಿ ಬೇರೆ ಬರಕ್ಕೆ. ಇಂಥ ರಾಜಕೀಯ ನೀವು ಯಾಕೆ ಮಾಡಕ್ ಹೋಗ್ತೀರಿ ಸ್ವಾಮಿ? ಇಲ್ಲಿ ಬನ್ನಿ, ನೆನ್ನೆ ಯಾರು ಲೀಡರ್ ಮಾತಾಡ್ತಾರಂತೆ ಕುಡುಗರು ಬಂದವರಂತ. ಈಗ ಅವ್ರ ಬಾಯಿಗೆ ಮಿಷಿನ್ ಇಡಿ, ನಮ್ಮ ಬಾಯಿಗೂ ಮಿಷಿನ್ ಇಡಿ. ಇವತ್ತು ಯಾರ ಬಾಯಲ್ಲಿ ಸ್ಮೆಲ್ ಬರ್ತದೆ ಚೆಕ್ ಮಾಡಿ ಸ್ವಲ್ಪ. ಇವತ್ತು ಕುಡುಕ್ರು ಯಾರು ಅಂತ ಚೆಕ್ ಮಾಡಿ. ಇವತ್ತು ಈ ತರದೆಲ್ಲ ಮಾತಾಡ್ಬಿಟ್ಟು ನೀವು ರೈತರ ಲಾಭ ಮಾಡಕ್ ಹೋಗ್ಬಿದ್ರೆ ನಿಮ್ಮ ಲಾಭ ಇವತ್ತು ದಯವಿಟ್ಟು ಸಕ್ಸಸ್ ಆಗಲ್ಲ. ನೀವು ದಯವಿಟ್ಟು ನಮ್ಮ ಹತ್ರಕ್ಕೆ ಬಂದು ಇಲ್ಲಿ ಯಾರು ರೈತರು ನಿಜವಾದ ರೈತರವರೇ ಇವ್ರು ಕಷ್ಟ ಇಲ್ಲದೆ ನಾನು ಮಾಡಿರೋದು ತೊಂದರೆಗೋಸ್ಕರ ನಾನು ಮಾಡಿರೋದು ಒಂದೇ ಒಂದು ಅವತ್ತಿನ ಟೌನ್ಶಿಪ್ ಪ್ರಾಜೆಕ್ಟ್ಗೋಸ್ಕರ ಎಷ್ಟು ಕಷ್ಟ ಅನುಭವಿಸವ್ರೆ, ಎಷ್ಟು ನೋವು ಅನುಭವಿಸವ್ರೆ, ಅದು ನಿಮ್ಗೆ ರಿಯಲ್ ಆಗಿ ಇವತ್ತು ಮನವರಿಕೆ ಮಾಡ್ಕೊಡ್ತೀವಿ. ನಮ್ಗೆ ಉತ್ತರ ಕೊಟ್ಬಿಟ್ಟು ನೀವು ಮುಂದೆ ನಿಮ್ಮ ರೈತರ ಜೊತೆ ಹೋಗಿ ನೀವು ಇಲ್ಲೇ ವಾಸ ಮಾಡಿ. ನೀವು 1 ವರ್ಷನೇ ಇರಿ, ನಾವು ಬೇಡ ಅಂತ ಹೇಳಲ್ಲ. ಅದೇನು ನಿಮ್ಮ ರಾಜಕೀಯದ ಬೇಳೆಕಾಳು ಬೇಯಿಸ್ಕೊಳ್ಳಿ, ಬಟ್ ನಮ್ಗೆ ಉತ್ತರ ಕೊಟ್ಬಿಟ್ಟು ನೀವು ಹೋಗ್ಬೇಕು. ಇಲ್ಲ ಅಂದ್ರೆ ನಿಮ್ಮ ವಿರುದ್ಧವಾಗಿ ನಾವು ಬಹಳ ಧಿಕ್ಕಾರ ಕೊಡ್ತೀವಿ. ನೀವು ದಯವಿಟ್ಟು ಬರಬೇಕು, ನಾವು ಸ್ವಾಗತ ಮಾಡ್ತೀವಿ. ಆದ್ರಿಂದ ಅಲ್ಲಿ ಯಾರು ಮಾತಾಡ್ತಾರಂತೆ, ಇಲ್ಲಿ ಹೊರಗಡೆ ಅಂತ, ಅಲ್ಲಿ ಯಾರು ಹೊರಗಡೆ ಇರೋರೆ, ಇಲ್ಲಿ ಯಾರು ಹೊರಗಡೆ ಕರೆಸಿ ಮಾಧ್ಯಮದಲ್ಲಿ ನಿಮ್ಗೆ ಗೊತ್ತು. ನಾವ್ ಯಾರು ಹೊರಗಡೆ ರಾಜಕೀಯ ಮಾಡ್ತಾ ಇಲ್ಲ, ಇಲ್ಲಿ ಮಾಡೋ ಅವಶ್ಯಕತೆ ಇಲ್ಲ ನಮ್ಗಿಲ್ಲ. ನಿಜವಾದ ರೈತ ಹೋರಾಟ ಆಯ್ತು. ನಾವು ಪ್ರಾಜೆಕ್ಟ್ ಪರವಾಗಿದ್ದೀವಿ. ಮತ್ತೆ ಹೇಳ್ತೀನಿ, ಪ್ರಾಜೆಕ್ಟ್ ಪರವಾಗಿದ್ದೀವಿ. ಈ ಪ್ರಾಜೆಕ್ಟ್ ನೀವೇ ಮಾಡಿದಿರಿ. ಆ ಪ್ರಾಜೆಕ್ಟ್ ಏನೇನು ಅನುಕೂಲ ಆಗಬೇಕು ಅನ್ನೋದು ಚರ್ಚೆ ಮಾಡ್ಬಿಟ್ಟು ಹೋದ್ರೆ ಒಳ್ಳೇದು ಅಂತ ಹೇಳ್ತಾ ನಿಮ್ಗೆ ಒಳ್ಳೆ ಇದಾಗಲಿ. ದಯವಿಟ್ಟು ಈ ಪ್ರಾಜೆಕ್ಟ್ ಪರವಾಗಿ ಬಂದು ಮಾತಾಡ್ಬಿಟ್ಟು ಹೋಗಿ ಅಂತ ಹೇಳ್ತೀನಿ.